ಲಿಂಗಾಯತ ಅನ್ನೋದು ಜಾತಿಯಲ್ಲ ಧರ್ಮವಾಗಬೇಕು ಅಂತ ಹೇಳಿ ಎಂ.ಬಿ. ಪಾಟೀಲ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಹೇಗೆ ಜೈನ ಬೌದ್ಧ ಅಂತ ಹೇಳಿ ಧರ್ಮವನ್ನ ಮಾಡಲಾಗ್ತಾ ಇದೆಯೋ ಹಾಗೆ ಲಿಂಗಾಯತರು ಅನ್ನೋದು ಕೂಡ ಧರ್ಮವಾಗಬೇಕು ಅಂತ ಹೇಳಿ ಎಂ.ಬಿ. ಪಾಟೀಲ್ ಹೊಸ ವಿಚಾರವನ್ನ ಹೊರಗೆ ಹಾಕಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು, ಆದರೆ ಧರ್ಮ ಒಡೆದ ಆರೋಪ ಕಳೆದ ಬಾರಿ ಸಿದ್ದರಾಮಯ್ಯ ತಲೆಗೆ ಕಟ್ಟಿದಂತೆ ಈ ಬಾರಿ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರು ಯಾರಿಗಾದ್ರೂ ತೊಂದರೆಯನ್ನ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಇಲ್ವಲ್ಲ. ಹಾಗೆಯೇ ಲಿಂಗಾಯತ ಧರ್ಮವೂ ಕೂಡ ಪ್ರತ್ಯೇಕ ಧರ್ಮವಾಗುತ್ತೆ. ಈ ಬಾರಿ ಸಿದ್ದರಾಮಯ್ಯ ತಲೆಗೆ ಕಟ್ಟೋಕೆ ಆಗೋದಿಲ್ಲ. ಹಿಂದೆ ಆಡಿದ ಆಟ ಈಗ ನಡೆಯೋದಿಲ್ಲ. ಭಾನುವಾರ ಹೇಳಿದ್ದೇವೆ, ಭೌಗೋಳಿಕವಾಗಿ ನಾವೆಲ್ಲ ಭಾರತೀಯರು, ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳು. ಆದ್ರೆ ಇದು ಬಸವ ಧರ್ಮ, ಇಂಡಿಕ್ ರಿಲಿಜನ್ ಎನ್ನುವಂತಹದ್ರಲ್ಲಿ ಪ್ರಶ್ನೆ ಏನಿದೆ? ಹೋದ ಸಲ ಸಿದ್ದರಾಮಯ್ಯ ತಲೆಗೆ ಕಟ್ಟಿದ್ರು, ಆದ್ರೆ ಈ ಸಲ ಯಾರ ಆಟವೂ ಕೂಡ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಪಾಸಿಟಿವ್ ಆಗಿ ಹೋಗೋಣ. ನಾವು ಲಿಂಗಾಯತ ಧರ್ಮದವರು ಚತುರ್ವರ್ಣದಿಂದ ಹೊರಗೆ ಉಳಿದಿದ್ದೇವೆ. ಭಾನುವಾರ ಕಾರ್ಯಕ್ರಮದಲ್ಲಿ ನಡೆದಾಗ ಮಠಾಪತಿಗಳು ಕೂಡ ಒಕ್ಕೂಟದಿಂದ ಯಾರಿಗೆ ದ್ವಂದ್ವ ನಿಲುವು ಇದೆ ಅವರನ್ನ ಕರೆಸಿಲ್ಲ, ನೇರವಾಗಿ ಇರುವವರನ್ನ ಕರೆಸಿದ್ದೇವೆ. ವೀರಶೈವ ಮಹಾಸಭಾ ಕೂಡ ಒಂದು ಹಂತಕ್ಕೆ ಹತ್ತಿರ ಬಂದಿದೆ. ಅವರು ನಮ್ಮೊಂದಿಗೆ ಅರ್ಧ ದಾರಿಗೆ ಬಂದಿದ್ದಾರೆ. ಭಾನುವಾರ ಯಾರ ಜಾತಿ ಹೆಸರು ಬರೆಸಿ ಅಂತ ಹೇಳಲಿಲ್ಲ. ಸಣ್ಣ ಸಣ್ಣ ಉಪಪಂಗಡಗಳನ್ನ ಒಟ್ಟು ಮಾಡಿಕೊಂಡಿದ್ದೇವೆ. ಇದರೊಂದಿಗೆ ನಾವು ಸಂಬಂಧವನ್ನ ಬಳಸಿಕೊಂಡಿಲ್ಲ. ಎಲ್ಲವೂ ಕೂಡ ಅಪ್ಪಿಕೊಳ್ಳಬೇಕಾಗಿದೆ. ಇದರೊಂದಿಗೆ ರಾಜಕೀಯ ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ನಾವು ಹಿಂದೂ ವಿರೋಧಿಯಲ್ಲ, ವೀರಶೈವ ವಿರೋಧಿಗಳೂ ಅಲ್ಲ. ಜೈನ, ಸಿಖ್ ಯಾರಿಗೂ ಕೂಡ ತೊಂದರೆಯನ್ನ ಮಾಡುವುದಿಲ್ಲ. ಅವ್ರು ಯಾರಿಗಾದ್ರೂ ತೊಂದರೆಯನ್ನ ಮಾಡಿದ್ ನೀವು ನೋಡಿದ್ದೀರಾ? ಅದು ಯಾಕೆ ಲಿಂಗಾಯತರ ಬೆನ್ನು ಬೀಳ್ತಾ ಇದ್ದೀರಿ? ಕೇಂದ್ರ OBCಗೆ ಸೇರಿಸಿ ಎಂಬುದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಎಂ.ಬಿ. ಪಾಟೀಲ್ರು ಲಿಂಗಾಯತರಿಗೆ ಹೊಸ ಧರ್ಮ ಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲಾ ಸಮಾಜ ಧರ್ಮಗಳನ್ನ ರಕ್ಷಿಸುವ ಆದ್ಯ ಕರ್ತವ್ಯ ಮುಖ್ಯಮಂತ್ರಿಗಳಿಗಿರಬೇಕು. ಬಸವೇಶ್ವರರ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಇಡ್ಲಿಕ್ಕೆ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಲಿಂಗಾಯತರು ಹೊಸ ಧರ್ಮ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಿಂದೂ ಧರ್ಮವನ್ನ ಒಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ನಿಂತ್ಕೊಂಡಂಗೆ ಕಾಣ್ತಾ ಇದೆ ಅಂತ ಹೇಳಿ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ನಿಮಗೇನು ಅನಿಸ್ತಾ ಇದೆ? ಲಿಂಗಾಯತ ಧರ್ಮ ಅನ್ನೋದು ಬೇಕಾ? ಹಿಂದೂ ಧರ್ಮಕ್ಕೆ ಅವ್ರು ಒಳಪಡೋದಿಲ್ವಾ? ಲಿಂಗಾಯತರ ಆಚಾರ ವಿಚಾರ ಏನಾದರೂ ಬೇರೆ ಅನಿಸ್ತಾ ಇದೆಯಾ ನಿಮಗೆ? ಶಿವಲಿಂಗವನ್ನ ಪೂಜೆ ಮಾಡ್ತಾರೆ, ಯಾಕೆ ಶಿವ ಹಿಂದೂ ಅಲ್ವಾ? ಎಲ್ಲ ಪ್ರಶ್ನೆಗಳು ಈಗ ಉತ್ತರವನ್ನ ಕಾದು ನೋಡಬೇಕಾಗಿದೆ. ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾದ್ರೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಬೇಕಾಗ್ತದೆ. ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಆಪ್ಷನ್ ಇಲ್ಲ. ನಮ್ಮದು ಇವತ್ತು ಜನಸಂಖ್ಯೆ ಏನಿದಲ್ಲ, ಇದು ಮೋರ್ ದೆನ್ 1 crore ಆಡ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಇರೋದು ನಿಮ್ಗೆ ಹೇಳಿದ್ದೀನಿ. ಇದನ್ನೆಲ್ಲರೂ ಚರ್ಚೆ ಮಾಡ್ತೀನಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಣ್ಣಾಗ್ತದೆ. ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ. ಟೂಯಿದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನ ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂತ ಹೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನ ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪೂರ್ಣ ಸಭೆ